ರಾಜ್ಯದಲ್ಲಿ ಜಾತಿ ಗಣತಿಗೆ ಆರಂಭದಲ್ಲೇ 108 ವಿಘ್ನ ಶುರುವಾಗಿದೆ. ಕೆಲವೆಡೆ ಸರ್ವರ್ ಸಮಸ್ಯೆ, ಇನ್ನು ಕೆಲವೆಡೆ ಶಿಕ್ಷಕರ ಗೈರು. ಜಾತಿ ಗಣತಿ ಆಪ್ ಡೌನ್ ಆಗಿರುತ್ತೆ. ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಜಾತಿ ಗಣತಿ ಸಮಸ್ಯೆ ಪರಿಹಾರಕ್ಕೆ ಸಿಎಂ ಅಖಾಡಕ್ಕಿಳಿದಿದ್ದಾರೆ. ಇವತ್ತು ಎಲ್ಲಾ ಡಿಸಿ ಸಿಇಒಗಳ ಜೊತೆ ಸಿಎಂ ವಿಡಿಯೋ ಕಾಲ್ ಮೂಲಕ ಸಭೆ ನಡೆಸೋರಿದ್ದಾರೆ. ಗೊಂದಲ ಪರಿಹಾರಕ್ಕೆ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ಗೆ ನಿರ್ಧರಿಸಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ದಿನವೂ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಸ್ಪಂದಿಸದ ಕಾರಣಕ್ಕೆ ಜನ ಹೈರಾಣಾಗ್ತಿದ್ದಾರೆ. ಗಣತಿದಾರರಿಗೂ ಇದೊಂದು ಟೆನ್ಷನ್. ಸ್ಥಳೀಯ ಮಟ್ಟದಲ್ಲಿ ಕಂಡುಬಂದ ಸಮಸ್ಯೆಗಳಿಗೆ ಸಿಎಂ ಸ್ಪಂದಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಡೇ 1 ನಿಂದಲೇ ಹಲವಾರು ಸಮಸ್ಯೆಗಳನ್ನ ಈ ಸಮೀಕ್ಷೆ ಎದುರಿಸ್ತಾ ಇದೆ. ಸ್ಟಿಲ್ ಇದು ಕಂಟಿನ್ಯೂ ಆಗ್ತಾ ಇದೆ, ಮತ್ತೆ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೆಯೋದಿದೆ. ಇವತ್ತೇನ್ ಚರ್ಚೆ ಆಗಬಹುದು, ಇದಕ್ಕೇನ್ ಮಾರ್ಗ ಕಂಡುಕೋಬಹುದು ಸರ್ಕಾರ? ಭವನ, ಈಗ ಈ ಆಪ್ ಶುರುವಾದಾಗ್ಲಿ ಅಂದ್ರೆ ಜಾತಿ ಗಣತಿ ಶುರು ಮಾಡಿದಾಗ್ಲಿಂದಲೂ ಕೂಡ ಆಪ್ ನ ತಾಂತ್ರಿಕ ಸಮಸ್ಯೆಗಳು ಸಾಕಷ್ಟು ಇದೆ. ಯಾಕೆಂದ್ರೆ ತುಂಬಾ ಜನ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಗಣತಿಗೆ ಹೋದಂತ ಸಂದರ್ಭದಲ್ಲಿ ಲಾಗಿನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಮಾಹಿತಿಗಳನ್ನ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ತಗೊಳ್ತಾ ಇಲ್ಲ. ಸೊ ಈ ತರದ ಸಮಸ್ಯೆಗಳು ಹಲವು ಜಿಲ್ಲೆಗಳು ನಡೆದಿದೆ. ಹಲವು ಜಿಲ್ಲೆಗಳಲ್ಲಿ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ. ಯಾಕಂದ್ರೆ ಇದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ನಮಗೆ ನಿಗದಿತ ಸಮಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ಕೆಲವು ಕಡೆ ದಸರಾ ಕಾರಣದಿಂದಾಗಿ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ದಸರಾ ಉತ್ಸವಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಗಣತಿಯನ್ನ ಕೆಲ ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲೂ ಕೂಡ ಶುರು ಮಾಡಿಲ್ಲ. ಸೊ ಹಾಗಾಗಿನೇ ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಯಾರು ಗಣತಿಯನ್ನ ನಿರಾಕರಿಸ್ತಾರೆ, ಯಾರು ಸರಿಯಾಗಿ ಹಾಜರಾಗಲ್ಲ, ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ಖುದ್ದು ಸಿಎಂಎ ಈ ಸಮಸ್ಯೆಯ ಪರಿಹಾರಕ್ಕೆ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಇವತ್ತು 11:30ಗೆ ಎಲ್ಲ ಜಿಲ್ಲಾಧಿಕಾರಿಗಳು ಜೊತೆಗೆ ಶಿಕ್ಷಣ ಇಲಾಖೆಯ ಪ್ರಮುಖ ನಿರ್ದೇಶಕರುಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡೋರಿದೆ. ಅಂದ್ರೆ ಇದು ಸರ್ಕಾರ ಬಹಳ ಗಂಭೀರವಾಗಿ ಜಾತಿ ಗಣತಿಯನ್ನ ತೆಗೆದುಕೊಂಡಿದೆ. ಇಂಥ ಸಂದರ್ಭದಲ್ಲಿ ಆಯೋಗಕ್ಕೆ ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಅಧಿಕಾರಿಗಳ ಕರ್ತವ್ಯ. ಹೀಗಾಗಿ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಆ ರೀತಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಅಂದ್ರೆ ಅಂತವರ ಮೇಲೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ತಾಂತ್ರಿಕ ಸಮಸ್ಯೆಗಳು ಏನು ಅನ್ನೋದರ ಬಗ್ಗೆ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಕಂಡುಕೊಳ್ಳೋರಿದ್ದಾರೆ. ಯಾಕಂದ್ರೆ ಇದು 15 ದಿನದ ಒಳಗಡೆನೆ ಗಣತಿ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ದಸರಾ ರಜಾ ಮುಗಿತಾ ಇದ್ದಾಗೆ ಶಾಲೆಗಳ ಆರಂಭ ಆಗುತ್ತೆ. ಶಿಕ್ಷಕರು ಗಣತಿಗೆ ಹೋಗ್ಬೇಕಾ, ಶಾಲೆಗಳ ಪುನಾರಂಭ ಆದ್ರೆ ಶಾಲೆಗೆ ಹೋಗ್ಬೇಕಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ತ್ವರಿತಗತಿಯಲ್ಲಿ ಗಣತಿಯನ್ನು ಮುಗಿಸಬೇಕಾದಂತಹ ಸವಾಲು ಕೂಡ ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದೆ. ಸೊ ಹಿಂದುಳಿದ ವರ್ಗಗಳ ಆಯೋಗ ಈ ಸಮಸ್ಯೆ ಗಮನದಲ್ಲಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತಯಾರಿ ಆಗಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಅಂದ್ರೆ ಪೂರ್ಣ ಪ್ರಮಾಣದ ತಯಾರಿ ಇಲ್ಲದೆ ಈ ಗಣತಿ ಶುರುವಾಗಿರೋದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಹೀಗಾಗಿ ಈ ಸಮಸ್ಯೆಗಳನ್ನ ಹಾಗೆ ಬಿಟ್ರೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಸರ್ಕಾರಕ್ಕೆ ಅನ್ನುವಂತ ಅರಿವು ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಆ ಕಾರಣಕ್ಕಾಗಿ ಇವತ್ತು ವಿಡಿಯೋ ಸಂವಾದವನ್ನು ಮಾಡೋದ್ರ ಮೂಲಕ ಎಚ್ಚರಿಕೆಯ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಭಾವನಾ, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.